ಸೂರ್ಯಕಾಂತಿ. ನೋಡ್ರಿ ಅಣ್ಕ, ಆ ಮದುವೆ ಹುಡುಗಿಗೆ ಇವಳು ಏನೋ ಒಡವೆ ಕೊಡಬೇಕಂತೆ. ಅದನ್ನ ಇವಳು ತವರು ಮನೆಯಿಂದ ತಂದಿರೋದ್ರಿಂದಾನೇ ಕೊಡ್ಬೇಕಂತ. ಜಾನಕಿ, ನೀನ್ ಯಾವ ಕಾಲದಲ್ಲಿದ್ಯಾ? ಆ ಹಳೆ ಕಾಲದ ಡಿಸೈನ್ ಯಾರಾದ್ರೂ ಹಾಕೋತಾರ? ನಾವೇ ಹಾಕೊಳ್ಳಲ್ಲ. ಇನ್ ಕಾಂತಿ ಹಾಕೋತಾಳ? ಅವಳಿಗೆ ಅಂತ ನಾನು ಹೊಸ ಒಡವೆಗಳನ್ನ ಮಾಡಿಸಿದ್ದೀನಿ. ನೀನ್ ತೋರ್ಸಕ್ ಮರ್ತೋದೆ. ಬಾ ತೋರಿಸ್ತೀನಿ. ನೋಡು, ಅವನು ನಿನಗೆ ಮಾತ್ರ ಮಗ ಅಲ್ಲ, ನಮಗೂ ಸ್ವಂತ ಮಗ ಇದ್ದ ಹಾಗೆ. ನಮ್ಮ ಮಂಜುನಾಥನ ಮದುವೆನ ನಾನು ರೇಣುಕಾ ಸೇರ್ಕೊಂಡು ಎಷ್ಟು ಅದ್ಧೂರಿಯಾಗಿ ಮಾಡಬೇಕು ಅಂದ್ಕೊಂಡಿದ್ದೀವೋ ಅದಕ್ಕಿಂತ ಹೆಚ್ಚು ಅದ್ಧೂರಿಯಾಗಿ ಇವನ ಮದುವೆನೂ ಮಾಡ್ತೀವಿ. ಅತ್ತೆ, ಇಷ್ಟು ಸೀರೆಗಳು ಕಾಂತಿಗೆನಾ? ಎಲ್ಲ ಅವಳಿಗೆ ತಗೊಂಡಿರೋದು. ಈ ಹಳ್ಳಿ ಗುಗ್ಗುಗೆ ಇಷ್ಟೊಂದು ಸೀರೆನಾ? ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು ಅಂತಾನೆ ಗೊತ್ತಿಲ್ಲ. ಇದ್ರಲ್ಲಿ ನನಗೊಂದು 4 ಸೀರೆ ಕೊಟ್ರೆ ಇವ್ರ ಗಂಟೆ ಹೋಗುತ್ತೆ. ಕಾಂತಿ, ದೇವ್ರ ಮನೇಲಿ ಒಡವೆ ಪೆಟ್ಟಿಗೆ ಇಟ್ಟಿದ್ದೀನಿ, ತಗೊಂಡು ಹೋಗು. ಒಡವೆ ಪೆಟ್ಟಿಗೆನಾ? ನಾನ್ ತರ್ತೀನಷ್ಟೇ. ನೇತ್ರ, ಕೂತ್ಕೋ, ಕಾಂತಿ ತರ್ತಾಳೆ. ಹೋಗ್ ಕಾಂತಿ. ಕಾಂತಿ, ಏನಾಯ್ತು ಕಾಂತಿಗೆ? ಯಾಕೆ ಇರ್ಸ್ಕೊಂಡ್ಲ? ಗೊತ್ತಿಲ್ಲ. ಏನಾಯ್ತಮ್ಮ ಕಾಂತಿಗೆ? ಅದನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿದ್ದಾಳೆ ಅವಳು? ದೇವ್ರ ಕೊಡಲಿದ್ದಾಳೆ. ಕಾಂತಿ, ಏನಾಯ್ತು ಕಾಂತಿ? ಏನಿದೆಲ್ಲ? ಇಲ್ಗ್ಯಾಕಮ್ಮ ಬರ್ಕೋದೆ ನೀನು? ನಾನೇ ಒಡವೆ ತಗೊಂಡ್ ಬಾ ಅಂತ ಕಳಿಸ್ದೆ. ಬುದ್ಧಿ ಇದೆ ನಿಮಗೆ? ಈ ಕೆಲಸ ಎಲ್ಲ ಇವಳಿಗೆ ಹೇಳ್ತೀಯ? ನಿನ್ ತರಕಾಗಲ್ವೇನೆ? ಇವತ್ತು ಇವಳೆ ಕೆಲಸ ಮಾಡ್ಬೇಕಾ? ನನ್ಗೇನಾದ್ರೂ ಮಾಡಕ್ ಬಿಟ್ರೆ ತಾನೆ ಎಲ್ಲ ಇವಳೇ ಮಾಡ್ಬೇಕು. ಏನಾದ್ರೂ ಅನಾಹುತ ಆದ್ರೆ ಮಾತ್ರ ನನ್ ತಲೆ ಮೇಲೆ ಗುಬೆ ಕೂರಿಸ್ತೀರಾ. ಏನಪ್ಪ ಇದು ಅಪಶಕನ? ನಾಳೆ ಮಂಗಳ ಕಾರ್ಯ ಇಟ್ಕೊಂಡು ಏನೋ ದೊಡ್ಡದಾಗೋದು, ಏನೋ ದೇವರು ಚಿಕ್ಕದಲ್ಲೇ ಪಾರ ಮಾಡ್ದ. ಹಲೋ ಹಲೋ, ನಾನು ರವೀಂದ್ರ ಮಾತಾಡ್ತಿರೋದು. ಹಾ ಹೇಳಿ. ಕಾಂತಿ ಇದ್ದಾಳ? ಏನ್ ವಿಷಯ? ಅದು ಕಾಂತಿ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನಾನು ಅವಳಕ್ಕೆ ಮಾತಾಡ್ತಾ ಇರೋದು. ಅದೇನ್ ವಿಷಯ ಅಂತ ನನ್ನ ಹತ್ರನೇ ಹೇಳಿ, ಪರವಾಗಿಲ್ಲ. ಅದು ಅವಳ ಹತ್ರನೇ ಮಾತಾಡ್ಬೇಕಿತ್ತು. ಅವಳು ಬೇರೆ ಏನೋ ಕೆಲಸ ಮಾಡ್ತಾ ಇದ್ದಾಳೆ, ಹಾಗೆಲ್ಲ ಕರೆಯೋದಕ್ಕಾಗೋದಿಲ್ಲ. ಏನಾದ್ರೂ ಹೇಳೋ ಅಂತ ವಿಷಯ ಇದ್ರೆ ನನಗೆ ಹೇಳಿ. ಹಲೋ ಹಲೋ, ಲೈನಲ್ಲೇ ಇದ್ದೀರಾ? ಹಾ, ಅದು ನಾನು ಮೈಸೂರು ಹೊರಟಿದ್ದೆ, ಹಾಗೆ ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಕಾಂತಿ ಮಾರ್ಕ್ಸ್ ಕಾರ್ಡ್ ತರಬೇಕು ಅಂತ ಹೇಳಿದ್ಲು. ಅದನ್ನ ಅವಳು ಆಮೇಲೆ ತಂದ್ಕೋತಾಳೆ ಬಿಡಿ, ಅದಕ್ಕೇನು ಅರ್ಜೆಂಟ್ ಇಲ್ಲ. ಈಗ MA ಅಡ್ಮಿಷನ್ ಆಗ್ಲಿಕ್ಕೆ ಮುಂದಿನ ವಾರನೇ ಲಾಸ್ಟ್ ಡೇಟ್ ಇದೆ. ಹಲೋ, ನಿಮ್ಗೆ ಯಾರೇ ಹೇಳಿದ್ದು ಅವಳು MA ಕಟ್ತಿದ್ದಾಳೆ ಅಂತ? ಹಾಗೇನಾದ್ರೂ ಒಂದ್ ವೇಳೆ ಕಟ್ಟೋದಿದ್ರೆ ಅವಳಿಗೆ ಅಪ್ಪ ಅಣ್ಣ ಎಲ್ರೂ ಇದ್ದಾರೆ, ಅವ್ರು ತಂದ್ಕೊಡ್ತಾರೆ ಬಿಡಿ. ತಾವೇನು ಸಮಾಜ ಸೇವೆ ಮಾಡ್ಬೇಕಾಗಿಲ್ಲ. ಹಾಗಲ್ಲ, ಅದು ಹೇಳಿದ್ದಾಯ್ತಲ್ಲ, ಇಡ್ರಿ ಫೋನು. ನೋಡಿ, ಮತ್ತೆ ಮತ್ತೆ ಹೀಗೆಲ್ಲ ವಿನಾಕಾರಣ ಫೋನ್ ಮಾಡಿ ತೊಂದರೆ ಕೊಡ್ಬೇಡಿ. ನಮ್ಗದೆಲ್ಲ ಇಷ್ಟ ಆಗೋದಿಲ್ಲ. ನಿಮ್ ಕೆಲ್ಸ ಎಷ್ಟಿದ್ಯೋ ಅಷ್ಟು ನೋಡ್ಕೊಳ್ಳಿ. ಇಡ್ರಿ ಫೋನು. ಯಾರು? ಅದೇ ಆ ರವೀಂದ್ರ ಕಾಂತಿ ಹತ್ರ ಮಾತಾಡ್ಬೇಕು ಅಂತ ಒಂದೇ ಸಮ ಹಠ ಮಾಡ್ತಿದ್ದಾನೆ. ಇನ್ನೇನ್ ಕೇಳ್ ಮಾಡ್ಬೇಕು ಅಂತ ಇದ್ದಾನೋ ಏನೋ, ಅದಕ್ಕೆ ಫೋನ್ನ ಕಾಂತಿ ಕೊಡಕ್ ಆಗಲ್ಲ ಅಂತ ಹೇಳ್ದೆ. ಏನ್ ಬೇಕಂತ ಅವನಿಗೆ? ಯಾರಿಗ್ ಗೊತ್ತತ್ತೆ? ಅದೇನು ಮೈಸೂರ್ಗೆ ಹೋಗ್ತಾ ಇದ್ದೀನಿ, ಅದನ್ನ ಕಾಂತಿಗೆ ಹೇಳ್ಬೇಕು, ಫೋನ್ ಕೊಡಿ ಅಂತ ಹೇಳ್ದ. ಅವ್ನ್ ಮೈಸೂರ್ಗಾದ್ರೂ ಹೋಗ್ಲಿ, ಮಂಗ್ಳೂರ್ಗಾದ್ರೂ ಹೋಗ್ಲಿ, ನನಗೇನಾಗ್ಬೇಕು? ಅವನೊಬ್ಬ ಇಡಿಯಟ್.